ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಬನ್ನಿ ಇವತ್ ನಮ್ ಕಿಚನ್ ನಲ್ಲಿ ಏನ್ ವಿಶೇಷ ಅಂತ ನೋಡೋಣ. ಇದು ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಡಯಟ್ ಮಾಡೋರು ರಾತ್ರಿ ರೈಸ್ ತಿನ್ನಂಗಿಲ್ಲ, ಚಪಾತಿ ತಿನ್ನೋಂಗಿಲ್ಲ. ಬಟ್ ಇದನ್ನ ತಿನ್ಕೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ. ಇದು ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದನ್ನ ನೀವು ಹೊಟ್ಟೆ ತುಂಬಾ ತಿನ್ಕೊಂಡ್ರು ಕೂಡ ನಿಮ್ಗೆ ವೇಟ್ ಜಾಸ್ತಿ ಆಗಲ್ಲ. ಸೂಪರ್ ಟೇಸ್ಟಿ ಜೋಳದ ಖಾರದ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಕಡಿಮೆನೆ ಸಾಮಗ್ರಿ ಬೇಕಾಗುತ್ತೆ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಪೇಸ್ಟು, ಟೊಮ್ಯಾಟೊ, ಒಂದಿಷ್ಟು ಜೋಳದ ಹಿಟ್ಟು. ಈಗ ಒಂದ್ ಬಾಣ್ಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕೊಳ್ಳೋಣ. ಒಂದ್ 2 ನಿಮಿಷ ಅವನ್ನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಲಿ. ಅದರ ನಂತರ ನಾವೇನ್ ಮಾಡೋಣ, ಇಲ್ಲಿ ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಒಂದಿಷ್ಟು ಕರಿಬೇವು ಎಲ್ಲದನ್ನ ಹಾಕಿ ಅದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದ್ 2 ನಿಮಿಷ ಬಾಡ್ಲಿ. ಅದರ ನಂತರ ನಾವು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ. ಇವು 2 ನಿಮಿಷ ಒಂದ್ ಸ್ವಲ್ಪ ಬೇಯೋದಿಕ್ಕೆ ಬಿಟ್ಬಿಟ್ ಮೇಲೆ ನಾವೇನ್ ಮಾಡೋಣ, ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊನು ಕೂಡ ಒಂದ್ 2 ನಿಮಿಷ ಬೇಯಿದ ಮೇಲೆ ನಾವೇನ್ ಮಾಡೋಣ, ಅರಿಶಿನ, ಉಪ್ಪು, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಒಂದು 2 ನಿಮಿಷ ಅದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಬೇಯಬೇಕು. ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಅದು ಬೆಂದ ಮೇಲೆ ನಾವು ಯಾವ ಬಟ್ಲಿಂದ ಜೋಳದ ಹಿಟ್ಟು ತಗೊಂಡಿರ್ತೀವಲ್ವಾ, ಅದೇ ಬಟ್ಲಿಂದ 2 ಬಟ್ಲು ಇಲ್ಲಿ ನೀರನ್ನ ಹಾಕೊಳ್ಳೋಣ. ನೀರ್ ಚೆನ್ನಾಗಿ ಕುದಿ ಬರ್ಲಿ. ಸೊ ಅದನ್ನ ನೀರ್ ಕುದಿಯಕ್ ಬಿಟ್ಟು ಇಲ್ಲಿ ನಾವು ಒಂದು ಒಂದು ಒಳ್ಳೆ ಟ್ರಿಕ್, ಜೋಳದ ಹಿಟ್ಟು ಗಂಟು ಆಗದೆ ಇರೋದಿಕ್ಕೆ ಒಂದ್ ಚಿಕ್ಕ ಬಟ್ಲು ತಗೊಂಡು ಅದಕ್ಕೆ 2 ಸ್ಪೂನು ಜೋಳದ ಹಿಟ್ಟು, 1 ಸ್ಪೂನು ಹಸಿಬೇಳೆ ಹಿಟ್ಟು, 1 ಸ್ಪೂನು ಮೆಕ್ಕೆಜೋಳದ ಹಿಟ್ಟು ಇವನ್ನ ಹಾಕೊಂಡು ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಹುಳಿಗೆ ನಾನು ಹುಣಸೆ ಹಣ್ಣು ಎತ್ತಿಟ್ಕೊಂಡಿದ್ನಲ್ಲ, ಆ ಹುಣಸೆ ಹಣ್ಣಿನ ರಸನ ಇದಕ್ ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಲರಿ ತರ ಪೇಸ್ಟ್ ಬಲಿ. ಈ ಪೇಸ್ಟ್ ಅನ್ನ ನಾನು ಕುದಿತಾ ಇರೋ ನೀರಿಗೆ ಹಾಕೊಂಡು ಕಲಿಸ್ತಾ ಇರ್ಬೇಕು. ಕೈ ಬಿಡಬೇಡಿ, ಕಂಟಿನ್ಯೂ ಆಗಿ ಕಲಿಸ್ತಾ ಇರಿ. ನೋಡಿ, ಈ ತರ ಹಾಕೊಂಡು ಅದನ್ನ ಕಲಿಸ್ತಾ ಇರಿ. ಇದು ಒಂದು ಚೆನ್ನಾಗಿ ಕುದಿ ಬರ್ಬೇಕು. ನೋಡಿ, ನಾನು ಅದಕ್ಕೆ ಇಲ್ಲಿ ನಿಧಾನಕ್ಕೆ ನಿಮಗ್ ತೋರಿಸ್ತಾ ಇದ್ದೀನಿ. ಈ ಸ್ಲರಿ ಏನ್ ಹಾಕಿರ್ತೀವಲ್ವಾ, ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ಲಿ. ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವೇನ್ ಮಾಡೋಣ, ಇಲ್ಲಿ ನಾವು ತಗೊಂಡಿರ್ತೀವಲ್ಲ 1 ಬೊಟ್ಲು, ಆ ಬೊಟ್ಲಿಂದ ನಾವು ಜೋಳದ ಹಿಟ್ಟನ್ನ ಹಾಕೋತಾ ಹೋಗೋಣ. ನೋಡಿ, ಇಷ್ಟ ಹಾಕಿದ್ರೆ ಸಾಕು. ಇದ್ರ ನಂತರ ವೆರಿ ಇಂಪಾರ್ಟೆಂಟ್, ನೀವು ಕೈ ಬಿಡದೇನೆ ಅದನ್ನೇ ಒಂದೇ ಡೈರೆಕ್ಷನ್ ನಲ್ಲಿ ನೀವು ಅದನ್ನ ತಿರುತ್ತಾ ಬರ್ಬೇಕು. ಡೈರೆಕ್ಷನ್ ಚೇಂಜ್ ಮಾಡಬೇಡಿ, ಅದರ ಜೊತೆಗೆ ಕೈಯನ್ನು ಬಿಡಬೇಡಿ. ಆ ಹಿಟ್ಟಿಗೆ, ಆ ನೀರಿಗೆ ಅದೆಲ್ಲ ಅಳತೆ ಕರೆಕ್ಟ್ ಆಗಿರುತ್ತೆ. ಕೈ ಬಿಡದಂಗೆ ನೀವು ಅದನ್ನ ಚೆನ್ನಾಗಿ ಕಲಿಸ್ತಾ ಬನ್ನಿ. ಹಿಟ್ಟು ಎಲ್ಲೂ ಗಂಟಾಗೋದಿಲ್ಲ. ಯಾಕಂದ್ರೆ ನಾವಲ್ಲಿ ಸೂಪರ್ ಹಿಟ್ ಆಗಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿದೀವಿ. ಆ ಟ್ರಿಕ್ ಯೂಸ್ ಮಾಡೋದ್ರಿಂದ ನಮ್ಗೆ ಹಿಟ್ಟು ಗಂಟು ಬರಲ್ಲ. ಬಟ್ ಇದು ಬೇಯ್ದು ಹದ ಬರಬೇಕು, ಟೇಸ್ಟ್ ಬರಬೇಕು ಅಂದ್ರೆ ಈ ತರ ನಾವು ರಾಗಿ ಮುದ್ದೆ ಹೆಂಗ್ ತಿರುವುತ್ತೀವಲ್ವಾ, ಇದು ಅದೇ ತರ ಚೆನ್ನಾಗಿ ತಿರುಗಬೇಕು. ಇದನ್ನ ತಿರುವಿದ ಮೇಲೆ ನಾವೇನ್ ಮಾಡೋಣ, ಒಂದ್ 2 ನಿಮಿಷ ಅದನ್ನ ಚೆನ್ನಾಗಿ ತಿರುಕೊಳ್ಳಿ. ಅದರ ನಂತರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, 1 ಸ್ಪೂನು ತುಪ್ಪ ಹಾಕ್ಬಿಟ್ಟು ಅದನ್ನ ಮುಚ್ಚಳ ಮುಚ್ಚಿ ಮತ್ತೆ ಒಂದು 2 ನಿಮಿಷ ಅದನ್ನ ಬೇಯಕ್ ಬಿಡ್ಬೇಕು. 2 ನಿಮಿಷ ಅದು ಬೆಂದ ಆದ್ಮೇಲೆ ನೋಡಿ, ಇಲ್ಲಿ ಈ ಟೈಮಲ್ಲಿ ನಿಮಗೆ ಅದು ಹಿಟ್ಟು ಗಟ್ಟಿ ಅನಿಸ್ತು ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಅದ್ ಮುಚ್ಚಳ ಮುಚ್ಚಿಟ್ಬಿಡಿ. ಒಂದ್ 5 ನಿಮಿಷ ಆದ್ಮೇಲೆ ನಿಮಗೆ ರುಚಿಯಾದ ಜೋಳದ ಖಾರದ ಮುದ್ದೆ ತಿನ್ನೋಕ್ ರೆಡಿ ಆಗುತ್ತೆ. ಇದನ್ನ ನಾವು ಜೋಳದ ಮುದ್ದೆನು ಅಂತ ಹೇಳ್ತೀವಿ, ಇಲ್ಲ ಜೋಳದ ಹಿಟ್ಟಿನ ಉಪ್ಪಿಟ್ಟು ಅಂತಾನು ಹೇಳ್ತೀವಿ. ನಿಮ್ ಕಡೆ ಇದಕ್ಕೆ ಏನ್ ಅಂತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರದ ವಿಡಿಯೋಗಳಿಗಾಗಿ ನಮ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ನಿಮ್ ಭಾಗದಲ್ಲಿ ಇದಕ್ಕೆ ಏನಂತೀರಿ ಅಂತ. ನಾವ್ ಇದಕ್ಕೆ ಜೋಳದ ಖಾರದ ಮುದ್ದೇನು ಅಂತ ಹೇಳ್ತೀವಿ, ಜೋಳದ ಉಪ್ಪಿಟ್ಟು ಅಂತಾನು ಹೇಳ್ತೀವಿ.